ಜಾರಕಿಹೊಳಿ ಸಿಡಿ ಕೇಸ್ ತನಿಖೆ ಚುರುಕಾಗ್ತಾ ಇದೆ. ದಿನ ಕಳೆದಂತೆ ಯಾವುದೇ ಕ್ಷಣದಲ್ಲಾದರೂ ಯುವತಿಯನ್ನ ಎಸ್ಐಟಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಯುವತಿ ಇರುವಂತ ಜಾಗದ ಬಗ್ಗೆ ಮಾಹಿತಿ ಎಸ್ಐಟಿಗೆ ಸಿಕ್ಕಿದೆಯಂತೆ. ಆಕೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಕಳಿಸಿದ ಮೇಲೆ ಆಕೆಯ ಜಾಡನ್ನ ಹಿಡಿದಿದ್ರು ಪೊಲೀಸರು. ಆದರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಆದರೆ ವಿಡಿಯೋ ಆಕೆ ಸೆಂಡ್ ಮಾಡ್ತಾ ಇದ್ದಂತೆ ಆಕೆಯ ಮಾಹಿತಿ ಒಂದೊಂದಾಗಿ ಲಭ್ಯವಾಗ್ತಾ ಇದೆ ಅಧಿಕಾರಿಗಳಿಗೆ. ಯುವತಿ ಇರುವಂತ ಅಜ್ಞಾತ ಸ್ಥಳ ಪತ್ತೆಯಾಗಿದೆಯಂತೆ. ಈಗ ಎಸ್ಐಟಿ ಗೌಪ್ಯ ಸ್ಥಳ ಪತ್ತೆ ಮಾಡಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಯುವತಿಯನ್ನ ಪೊಲೀಸರು ಸಿಕ್ಕ ತಕ್ಷಣ ಈ ಕೇಸ್ಗೆ ಒಂದಿಷ್ಟು ತಿರುವುಗಳು ಸಿಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಪೊಲೀಸರು ಆಕೆಯನ್ನು ವಶಕ್ಕೆ ಪಡ್ಕೊಂಡ ತಕ್ಷಣ ಅಫ್ಕೋರ್ಸ್ ಈ ಬಗ್ಗೆ ಕೇಳ್ತಾರೆ. ಆಕೆ ಕೊಡುವಂತ ಸ್ಟೇಟ್ಮೆಂಟ್ಗಳು ಈ ಪ್ರಕರಣಕ್ಕೆ ತುಂಬಾನೇ ಟ್ವಿಸ್ಟ್ಗಳನ್ನ ಕೊಡುವಂತ ಚಾನ್ಸಸ್ ಇದೆ. ಆಕೆಯ ಸ್ಟೇಟ್ಮೆಂಟ್ ಮೇಲೇನೆ ಈ ಕೇಸ್ ಕೂಡ ಈಗ ನಿಂತಿರೋದು. ಇನ್ನೊಂದು ಕಡೆ ನೋಡೋದಾದ್ರೆ ಟವರ್ ಲೊಕೇಶನ್ ಆಧಾರದ ಮೇಲೆ ಎಸ್ಐಟಿ ಈಗ ಆರೋಪಿಗಳು ಯಾರ್ಯಾರಿದ್ದಾರೆ, ಯಾರಿದ್ರ ಕಿಂಗ್ ಪಿನ್ ಇದ್ದಾರೆ, ಅಪ್ಲೋಡ್ ಮಾಡಿಸಿದ್ಯಾರು, ಕಾಣದ ಕೈಗಳು ಅಂತ ಹೇಳ್ಬಿಟ್ಟು ರಮೇಶ್ ಜಾರಕಿಹೊಳಿ ಪದೇ ಪದೇ ಆರೋಪ ಮಾಡ್ತಾ ಇದ್ರು. ಹಾಗಾಗಿ ಅವರ ಪತ್ತೆಗೋಸ್ಕರ ಬಲೆ ಬೀಸಿದೆ. ಈಗ ಹಣ ವರ್ಗಾವಣೆ ಆಗಿದ್ದಿರ್ಬೋದು, ಜೊತೆಗೆ ಈ ಹಿಂದೆ ಮಾರ್ಚ್ 1ನೇ ತಾರೀಕೆ ಮೀಟಿಂಗ್ ಮಾಡಿದ್ದಾಗಿರ್ಬೋದು RT ನಗರದಲ್ಲಿ ಗೌಪ್ಯ ಸ್ಥಳದಲ್ಲಿ. ಇದನ್ನೆಲ್ಲ ಮಾಹಿತಿ ಕಲೆ ಹಾಕಿದ ಮೇಲೆ ಈಗ ದಿನೇಶ್ಗೆ ಸಿಡಿ ಕೊಟ್ಟಂತ ವ್ಯಕ್ತಿಯೂ ಕೂಡ ಇವತ್ತು ಪೊಲೀಸರ ಕೈಗೆ ಸಿಗುವಂತ ಸಾಧ್ಯತೆ ಇದೆ. ಇವತ್ತೇ ಆತನ ಬಂಧನ ಕೂಡ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಈಗ ವಿಚಾರಣೆಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾಗಿದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಜನರ ವಿಚಾರಣೆಯನ್ನು ಕೂಡ ಸದ್ಯಕ್ಕೆ ಎಸ್ಐಟಿ ಮಾಡಿದೆ. ಇವತ್ತು ವಿಚಾರಣೆಗೆ ಬರಬೇಕು ಅಂತ ಒಂದಿಷ್ಟು ಆರೋಪಿಗಳಿಗೆ, ಜೊತೆಗೆ ಖುದ್ದಾಗಿ ಆ ಯುವತಿಗೂ ಕೂಡ ನೋಟಿಸ್ ಅನ್ನ ಈಗ ಇಶ್ಯೂ ಮಾಡಿದ್ದಾಗಿದೆ. ಇನ್ನೊಂದು ಕಡೆ ನೋಡೋದಾದ್ರೆ ಇವತ್ತು ಪೊಲಿಟಿಕಲಿ ಕೂಡ ಒಂದಿಷ್ಟು ಬೆಳವಣಿಗೆಗಳು ಅಫ್ಕೋರ್ಸ್ ಹಾಗೆ ಆಗುತ್ತೆ. ಬಟ್ ಯಾವ ತರ ಯಾರ್ಯಾರ ಹೆಸರು ಈಗ ಬಹಿರಂಗ ಆಗುತ್ತೆ, ಯಾವ ತರ ಟ್ವಿಸ್ಟ್ಗಳು ಈ ಪ್ರಕರಣಕ್ಕೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಒಂದು ವೇಳೆ ಯುವತಿ ತನಗೆ ರಕ್ಷಣೆ ಬೇಕು ಅಂತ ವಿಡಿಯೋದಲ್ಲಿ ಮುಂಚಿತವಾಗಿ ಕೇಳಿದ್ದು ಅದ್ರ ಪ್ರಕಾರನೇ ನಾನು ಡೈರೆಕ್ಟ್ ಆಗಿ ಬರೋದಕ್ಕೆ ಆಗಲ್ಲ ಅಂತಂದ್ರೆ ಗೌಪ್ಯ ಸ್ಥಳದಲ್ಲಿ ಪೊಲೀಸರು ಬಹುಶಃ ಆಕೆಯನ್ನ ವಿಚಾರಣೆಗೆ ಒಳಪಡಿಸುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇವತ್ತು ಸಾಕಷ್ಟು ಬೆಳವಣಿಗೆಗಳು ನಡೀಬಹುದು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಒಂದು, ಆ ಯುವತಿಗೆ ಇವತ್ತು ನೋಟಿಸ್ ಇಶ್ಯೂ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿರೋದು. ಇನ್ನೊಂದು ಕಡೆ ಆರೋಪಿಗಳು ಸಾಕಷ್ಟು ಜನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಪದೇ ಪದೇ ಲೊಕೇಶನ್ ಚೇಂಜ್ ಮಾಡ್ತಾ ಇರೋದು. ಮತ್ತೊಂದು, ರಾಜಕೀಯವಾಗಿ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಅಂದ್ರೆ ಇವತ್ತು ಏನೆಲ್ಲ ಆಗ್ಬೋದು ಪಾಸಿಬಿಲಿಟೀಸ್ ಮಂಜುನಾಥ್ ತನಿಖೆ ದೃಷ್ಟಿಯಿಂದ? ಶರ್ಮಿತಾ, ಮಾಜಿ ಸಚಿವರ ಸಿಡಿ ಪ್ರಕರಣದ ಕುರಿತಾಗಿ ಇವತ್ತು ಒಂದಷ್ಟು ಬೆಳವಣಿಗೆಗಳು ಕೂಡ ಅಷ್ಟೇ ನಡೆಯುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಯುವತಿ ನಾಪತ್ತೆ ಆಗಿದ್ದಾಳೆ ಅಂತ ಎಲ್ಲಾ ಕಡೆ ಸುದ್ದಿ ಆಗ್ತಿರುವಂತ ಬೆನ್ನಲ್ಲೇ ಏಕಾಏಕಿ ಇವತ್ತು 34 ಸೆಕೆಂಡ್ಗಳ ಒಂದು ವಿಡಿಯೋನು ಕೂಡ ಅಷ್ಟೇ ಬಿಟ್ಟಿದ್ರು. ವಿಡಿಯೋದಲ್ಲಿ ಕೂಡ ಅಷ್ಟೇ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಕೂಡ ಅಷ್ಟೇ ಆಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದೇ ಒಂದು ಸ್ಟೇಟ್ಮೆಂಟ್ ಅನ್ನ ಆಧಾರವಾಗಿ ಇಟ್ಕೊಂಡಂತ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಆಕೆಗೆ ನೋಟಿಸ್ ಅನ್ನ ಜಾರಿ ಮಾಡಿದರೆ ಕೇವಲ ಈ ಒಂದು ಪ್ರಕರಣದಲ್ಲಿ ಆ ಒಂದು ಯುವತಿಗಷ್ಟೇ ಅಲ್ಲದೆ ಆಕೆಯ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಅದನ್ನೆಲ್ಲರನ್ನೂ ಕೂಡ ಅಷ್ಟೇ ಗುರುತಿಸಿ ಅವರೆಲ್ಲರಿಗೂ ಕೂಡ ಅಷ್ಟೇ ಇವತ್ತು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಬಹುತೇಕ ಸೋಮವಾರ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಅಷ್ಟೇ ತನಿಖಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಯಾರೆಲ್ಲ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ. ಯಾಕಂದ್ರೆ ತನಿಖಾ ದೃಷ್ಟಿಯಿಂದ ಪೊಲೀಸರು ಇದು ಯಾವುದನ್ನು ಕೂಡ ಅಷ್ಟೇ ರಿವೀಲ್ ಮಾಡ್ತಿಲ್ಲ. ಪ್ರಮುಖವಾಗಿ ಆ ಒಂದು ಯುವತಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸ್ಟೇಷನ್ಗೆ ಕರೆಸ್ಕೊಳ್ಳಲ್ಲ. ಯಾಕಂದ್ರೆ ಯುವತಿ ಎಲ್ಲಿದ್ದಾರೆ ಏನನ್ನೋದ್ರ ಬಗ್ಗೆ ಪೊಲೀಸರಿಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯುವತಿಗೆ ಖುದ್ದಾಗಿ ನೀವೇ ಒಂದು ಪ್ಲೇಸ್ ಮತ್ತೊಂದು ಟೈಮ್ ಅನ್ನ ಹೇಳದಂತ ವೇಳೆಯಲ್ಲಿ ಅಲ್ಲಿಯೇ ಬಂದು ನಿಮ್ಮ ಸ್ಟೇಟ್ಮೆಂಟ್ ಅನ್ನ ನಾನು ರೆಕಾರ್ಡ್ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳು ಯುವತಿಗೆ ಕೊಟ್ಟಂತ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಯುವತಿಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಆಕೆಯ ಸ್ನೇಹಿತರಿಗೂ ಕೂಡ ಅಷ್ಟೇ ಈಗಾಗಲೇ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. ಆದ್ರೆ ಅವರು ಬರ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಅಷ್ಟೇ ಇನ್ನೂ ಯಾವುದೇ ರೀತಿಯಂತ ಒಂದು ಕನ್ಫರ್ಮೇಶನ್ ಪೊಲೀಸರಿಗೂ ಕೂಡ ಸಿಕ್ಕಿಲ್ಲ. ಜೊತೆಗೆ ಪೊಲೀಸ್ ತನಿಖಾಧಿಕಾರಿಗಳು ಇವತ್ತು 10 ಗಂಟೆ ವೇಳೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನಲ್ಲಿ ಕೂಡ ಅಷ್ಟೇ ಉಲ್ಲೇಖವನ್ನ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆರೋಪಿಗಳಿಗಾಗಿ ತೀವ್ರ ಶೋಧ ಕಾರ್ಯವನ್ನು ಮಾಡ್ತಿದೆ. ಅದರಲ್ಲೂ ಕೂಡ ಅಷ್ಟೇ ಈ ಒಂದು ಸಿಡಿ ಪ್ರಕರಣದಲ್ಲಿ ಸಿಡಿಯನ್ನ ಲೀಕ್ ಮಾಡಿದಂತಹ ಮತ್ತು ಟೆಕ್ನಿಕಲ್ ಆಗಿ ಆ ಒಂದು ಸಿಡಿಯನ್ನ ಲೀಕ್ ಮಾಡೋದಕ್ಕೆ ಹಿಂದೆ ಕೆಲಸ ಮಾಡಿದಂತಹ ವ್ಯಕ್ತಿಗಾಗಿ ತೀವ್ರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಕಿಂಗ್ ಪಿಂಗ್ಸ್ ಮತ್ತು ಹ್ಯಾಕರ್ ಇಬ್ರು ಕೂಡ ಅಷ್ಟೇ ಪೊಲೀಸರಿಗೆ ನಾನಾ ರೀತಿಯಲ್ಲಿ ದಿಕ್ಕನ್ನು ತಪ್ಪಿಸ್ತಿದ್ದಾರೆ. ಯಾಕಂದ್ರೆ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಹೋಗಿ ಅದನ್ನ ಸಿಮ್ ಅನ್ನ ಆನ್ ಮಾಡ್ಕೊಳ್ಳುವಂಥದ್ದು, 5 ನಿಮಿಷ ಬಿಟ್ಕೊಂಡು ಅದನ್ನ ಆಫ್ ಮಾಡುವಂಥದ್ದು, ಈ ರೀತಿಯಾಗಿ 3 ರಾಜ್ಯಗಳಲ್ಲಿ ಅವರೆಲ್ಲೂ ಕೂಡ ಸುತ್ತಾಟ ಮಾಡ್ತಿರೋದ್ರ ಬಗ್ಗೆ ಈಗ ಪೊಲೀಸರಿಗೆ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೂ ಕೂಡ ಅಷ್ಟೇ 3 ವಿಶೇಷ ತಂಡಗಳನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಗೋವಾ, ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ 5 ಜನರನ್ನ ಏನು ಎನ್ಕ್ವೈರಿ ಮಾಡಿದ್ರು, ಎನ್ಕ್ವೈರಿ ಮಾಡಿರಂತವರನ್ನು ಕೂಡ ಅಷ್ಟೇ ಇವತ್ತು ಬಹುತೇಕ ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಜಾಸ್ತಿಯಾಗಿದೆ. ಶರ್ಮಿತಾ,
ಫೈನ್ ಮಂಜುನಾಥ್, ಮೊನ್ನೆ ಒಂದಿಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ರು ಅಧಿಕಾರಿಗಳು. ಆ ಟೈಮ್ನಲ್ಲಿ ಏನಾದ್ರೂ ಸ್ಫೋಟಕವಾದಂತ ವಿಚಾರ ಹೊರಗಡೆ ಬಂದಿದ್ಯಾ? ಅದ್ರ ಜೊತೆಯಲ್ಲಿ ಈಗ ಯುವತಿ ಮೊನ್ನೆ ವಿಡಿಯೋ ಆಕೆ ಅಜ್ಞಾತ ಸ್ಥಳದಿಂದ ಕಳಿಸಿದಾಗ್ಲೇ ಹೇಳಿದ್ದು ತನಗೆ ರಕ್ಷಣೆ ಬೇಕು ಅಂತ ಹೇಳಿ, ಮತ್ತೆ ತುಂಬಾ ಮಾನಸಿಕವಾಗಿ ತಾನು ನೊಂದಿದ್ದೀನಿ ಅಂತ. ಬಹುಶಃ ಆಕೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆ ಫೇಸ್ ಮಾಡುವಂತ ಚಾನ್ಸಸ್ ತೀರಾ ಕಡಿಮೆ ಇರಬಹುದು ಅಂತ ಅನ್ಸುತ್ತೆ. ಹಾಗೇನಾದ್ರೂ ಒಂದು ವೇಳೆ ತನಗೆ ಗೌಪ್ಯ ಸ್ಥಳ ಬೇಕು, ತಾನು ಅಲ್ಲಿಗೆ ಬಂದು ವಿಚಾರಣೆ ಅಟೆಂಡ್ ಮಾಡ್ತೀನಿ ಅಂದ್ರೆ ಮುಂದೆ ಪ್ರೊಸೀಜರ್ಸ್ ಯಾವ ತರ ಇರುತ್ತೆ ಮಂಜುನಾಥ್? ಶರ್ಮಿತಾ, ಇಲ್ಲಿ ಪ್ರಮುಖವಾಗಿ ಆ ಒಂದು ವಿಡಿಯೋ ಕೂಡ ಅಷ್ಟೇ ನಿಜಕ್ಕೂ ಆಕೆಯದ್ದ ಅಥವಾ ಅದು ಕೂಡ ಅಷ್ಟೇ ಏನಾದ್ರೂ ಮ್ಯಾಪ್ ಮಾಡಿದಾರೆ ಅನ್ನೋದಂತದ್ದು ಕೂಡ ಸಾಕಷ್ಟು ಅನುಮಾನ ಇದೆ. ಯಾಕಂದ್ರೆ ಖುದ್ದಾಗಿ ಇದುವರೆಗೂ ಕೂಡ ಅಷ್ಟೇ ಯಾವುದೇ ಪೊಲೀಸರಿಗಾಗಿರ್ಬೋದು, ತನಿಖಾಧಿಕಾರಿಗಾಗಿರ್ಬೋದು ಯುವತಿ ಫೋನ್ ಕಾಲ್ ಅಥವಾ ಯಾವುದೇ ರೀತಿ ಸಂದೇಶವನ್ನು ಕೂಡ ಅಷ್ಟು ಕೊಟ್ಟಿಲ್ಲ. ಏಕಾಏಕಿ ಆ ರೀತಿಯಂತ ವಿಡಿಯೋ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಂತ ಅನುಮಾನಗಳು ಕೂಡ ತನಿಖಾಧಿಕಾರಿಗೆ ಇದೆ. ಅದೇ ಕಾರಣಕ್ಕೋಸ್ಕರ ಆ ಒಂದು ಯುವತಿಗೆ ನೋಟಿಸ್ ಕೊಟ್ಟಿರುವಂತಹದ್ದು. ಏನು ವಿಡಿಯೋ ಮುಖಾಂತರವಾಗಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನೇರವಾಗಿ ತನಿಖಾಧಿಕಾರಿಗಳ ಮುಂದೆ ಕೊಡುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಲ್ಲೊಂದ್ ರೀತಿ ಯುವತಿ ಹೇಳ್ತಿದ್ದಾಳೆ, ನನಗೆ ಯಾವುದೇ ರೀತಿಯಂತ ರಕ್ಷಣೆ ಇಲ್ಲ, ನನಗೆ ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಹೇಳ್ತಿದ್ದಾಳೆ. ಪೊಲೀಸರು ಸೂಕ್ತ ರೀತಿಯಂತ ಭದ್ರತೆಯನ್ನು ಕೂಡ ಒದಗಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಒಂದು ವೇಳೆ ಯುವತಿ ಏನಾದ್ರೂ ಸ್ಟೇಷನ್ಗೆ ಬರೋದಕ್ಕಾಗಲ್ಲ, ಇಲ್ಲಿ ಮಾಧ್ಯಮದವರು ಎಲ್ಲರೂ ಕೂಡ ಇರ್ತಾರೆ ಅಂತ ಹೇಳಿದಂತ ಪಕ್ಷದಲ್ಲಿ ಯುವತಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಅಲ್ಲಿಯೇ ಹೋಗಿ ಪೊಲೀಸರು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಳ್ಳಿದ್ದಾರೆ. ಆ ಒಂದು ಯುವತಿ ಏನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅದರ ಮೇಲೆ ಮುಂದೆ ಒಂದು ಕೇಸ್ನ ತನಿಖೆ ಕೂಡ ಆಗುತ್ತೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಏನು 5 ಜನರನ್ನ ಈಗಾಗಲೇ SIT ಅಧಿಕಾರಿಗಳು ವಶಕ್ಕೆ ಪಡೆದು ಎನ್ಕ್ವೈರಿಯನ್ನ ಮಾಡಿದ್ರು. 5 ಜನರ ಬಳಿ ಕೂಡ ಅಷ್ಟೇ ಒಂದು ಸ್ಫೋಟಕವಾದಂತಹ ವಿಚಾರ ಕೂಡ ಅಷ್ಟೇ SIT ಅಧಿಕಾರಿಗಳು ಸಿಕ್ಕಿದೆ. ಜೊತೆಗೆ ಪ್ರಮುಖ ಚಿಕ್ಕಮಗಳೂರಿನ ಮೂಲದ ವ್ಯಕ್ತಿ ಏನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು, ಆ ಚಿಕ್ಕಮಗಳೂರಿನ ವ್ಯಕ್ತಿಯ ಈ ಒಂದು ಸಿಡಿಯನ್ನ ಬಿಡುಗಡೆ ಮಾಡಿರುವಂತಹ ಒಂದು ಸಿಡಿಯ ವಿಡಿಯೋದಲ್ಲಿರುವಂತಹ ಒಂದು ಹಿನ್ನೆಲೆಯ ಧ್ವನಿ ಅನ್ನೋದು ಕೂಡ ಅಷ್ಟೇ ಕನ್ಫರ್ಮ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಚಿಕ್ಕಮಗಳೂರಿನ ವ್ಯಕ್ತಿಗೆ ಒಂದು ಧ್ವನಿಯ ಸ್ಯಾಂಪಲ್ ಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಶೇಖರಣೆ ಮಾಡಿಕೊಂಡು ಅದನ್ನು ಕೂಡ FSL ಗೆ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಬಹುತೇಕ ಸಂಜೆ ಒಳಗಾಗಿ ಆ ಒಂದು ವಾಯ್ಸ್ ಸ್ಯಾಂಪಲ್ ಕೂಡ ಅಷ್ಟೇ ರಿಪೋರ್ಟ್ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಕೈ ಸೇರಲಿದೆ. ಒಂದು ವೇಳೆ ಇವತ್ತು ಕೊಡುವಂತಹ ರಿಪೋರ್ಟ್ ನಲ್ಲಿ ಆತನದ್ದೇ ಅಂದ್ರೆ ಚಿಕ್ಕಮಗಳೂರು ಮೂಲದ ವ್ಯಕ್ತಿಯದ್ದೇ ಆ ಒಂದು ವಾಯ್ಸ್ ಅಂತ ಏನಾದರೂ ಕನ್ಫರ್ಮ್ ಆದಂತ ವೇಳೆಯಲ್ಲಿ ಬಹುತೇಕ ಆತನನ್ನ ಇವತ್ತು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಯಾಕಂದ್ರೆ SIT ರಚನೆ ಆದಂತಹ ತಕ್ಷಣವೇ ಅರೆಸ್ಟ್ ಮಾಡುವಂತಹ ಅಧಿಕಾರ SIT ಗೆ ಇರಲಿಲ್ಲ. ಕಾರಣ ಏನು ಅಂದ್ರೆ ಯಾವುದೇ ರೀತಿಯಂತ FIR ಕೂಡ ಅಷ್ಟೇ ಒಂದು ಕೇಸ್ನಲ್ಲಿ ದಾಖಲಾಗಿರಲಿಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿ ಈಗ ಸದಾಶಿವನಗರ ಠಾಣೆಯಲ್ಲಿ ಕೊಟ್ಟಂತಹ ದೂರಿನ ಅನ್ವಯವಾಗಿ FIR ಕೂಡ ಆಗಿದೆ. ಆ ಒಂದು FIR ಕೂಡ ಅಷ್ಟೇ SIT ಅಧಿಕಾರಿಗಳಿಗೆ ವರ್ಗಾವಣೆ ಆಗಿದೆ. ಈಗ ಅವರ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಅಷ್ಟೇ SIT ಇಂದ ನಡೆಯುತ್ತೆ ಅಂತ ಹೇಳ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಇವತ್ತು SIT ಅಧಿಕಾರಿಗಳು ವಾಯ್ಸ್ ಸ್ಯಾಂಪಲ್ ಏನಾದರೂ ಮ್ಯಾಚ್ ಆದಂತ ವೇಳೆಯಲ್ಲಿ ಆ ಒಂದು ಹಿನ್ನೆಲೆ ಧ್ವನಿ ಕೊಟ್ಟಂತಹ ವ್ಯಕ್ತಿಯನ್ನು ಕೂಡ ಅಷ್ಟೇ ಅರೆಸ್ಟ್ ಮಾಡ್ಕೊಂತಾರೆ. ಜೊತೆಗೆ SIT ನಡೆಸಿದಂತಹ ಒಂದು ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಲಕ್ಷಾಂತರ ರೂಪಾಯಿ ಹಣದ ವ್ಯವಹಾರ ಮತ್ತು ಟ್ರಾನ್ಸಾಕ್ಷನ್ ಆಗಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಸಿಕ್ಕಿದೆ. ಜೊತೆಗೆ ಸಿಡಿಯನ್ನ ದಿನೇಶ್ ಕಳ್ಳಳಿಗೆ ಕೊಟ್ಟಂತಹ ವ್ಯಕ್ತಿಯನ್ನು ಕೂಡ ಈಗಾಗಲೇ ವಿಚಾರಣೆಗೊಳಪಡಿಸಿದ್ದಾರೆ. ಆತನ ಅಕೌಂಟ್ಗೂ ಕೂಡ ಸುಮಾರು 25 ಲಕ್ಷ ಹಣ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಕೂಡ ಒಂದಷ್ಟು ದಾಖಲಾತಿಗಳು ಕೂಡ ಅಷ್ಟೇ ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಆತನನ್ನು ಕೂಡ ಇವಷ್ಟು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಇವತ್ತು SIT ಅಧಿಕಾರಿಗಳ ಬೇಟೆ ಒಂದು ಕಡೆ ಶುರುವಾದ್ರೆ, ಮತ್ತೊಂದು ಕಡೆ ಕಬ್ಬನ್ ಪಾರ್ಕ್ ನ ಪೊಲೀಸರು ಯಾವೆಲ್ಲ ಜನರನ್ನ ಎನ್ಕ್ವೈರಿಯನ್ನ ಮಾಡ್ತಾನೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.